ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ನಾರಾಯಣ್ ಮಗ್ಗಲ್, ಆಯುರ್ವೇದಿಕ್ ಸೆಕ್ಸುವಲಿಸ್ಟ್ ಮತ್ತು ಆಯುರ್ವೇದಿಕ್ ಫರ್ಟಿಲಿಟಿ ಎಕ್ಸ್ಪರ್ಟು. ಇವತ್ತು ಒಂದು ತುಂಬ ವಿಶೇಷವಾದ ಕಂಟೆಂಟ್ ಬಗ್ಗೆ ನಾನು ಮಾತಾಡ್ತೀನಿ. ಮತ್ತು ಆ್ಯಸ್ ಯೂಶುವಲ್ ನಿಮ್ಮ ಮನೆಯಲ್ಲಿ ಸಾಕಷ್ಟು ಮೆಡಿಸಿನ್ಸ್ ಇರುತ್ತೆ. ಅದು ಮೆಡಿಸಿನ್ ಅಂದರೆ ಯಾವುದೋ ರೀತಿ ಫಾರ್ಮಸಿದಿಂದ ಪರ್ಚೇಸ್ ಮಾಡಿ ತಂದಿದ್ದೀರಲ್ಲ, ತಮ್ಮ ಕಿಚನಲ್ಲಿ ಇರುತ್ತೆ. ತಮ್ಮ ರೆಗ್ಯುಲರ್ ಆಗಿ ಆಹಾರ ಪದ್ಧತಿಯಲ್ಲಿ ಸೇವಿಸುವ ಐಟಮ್ಗಳು ನಾನು ಹೇಳ್ತೀನಿ. ಮೇನ್ಲಿ ಇವಾಗ ಇದು ಮಳೆಗಾಲ, ಒಳ್ಳೆ ವೆದರ್ ಇದೆ, ರೆಗ್ಯುಲರ್ ಆಗಿ ಚೆನ್ನಾಗಿ ಮಳೆ ಆಗ್ತಾ ಇದೆ. ಸೊ ಈ ಮಳೆನಲ್ಲಿ ಒಂದು ಸ್ಪೆಷಲ್ ಮೂಮೆಂಟು, ಸ್ಪೆಷಲ್ ಮೆಮೊರಿ, ಸ್ಪೆಷಲಿ ಯಾರು ನವದಂಪತಿಗಳಿದ್ದಾರೆ ಅಥವಾ ರೀಸೆಂಟ್ಲಿ ರಿಲೇಶನ್ಶಿಪ್ನಲ್ಲಿ ಯಾರು ಬಂದಿದ್ದೀರಾ, ಇವಾಗ ಯಾರು ಫಿಸಿಕಲಿ ಇಂಟಿಮೆಸಿ ಸ್ಟಾರ್ಟ್ ಮಾಡಿದ್ದೀರಾ, ನ್ಯಾಚುರಲ್ ಆಗಿ ಏನೇನು ಪದಾರ್ಥ ನಾನು ತಿನ್ನಬೇಕು, ಅದರಿಂದ ನನಗೆ ಏನಂದರೆ ಓವರ್ ಆಲ್ ಸ್ವಲ್ಪ ಎನರ್ಜಿ ಲೆವೆಲ್ ಜಾಸ್ತಿ ಆಗಬೇಕು. ಒಂದೇ ರಾತ್ರಿ ನಾನು 2 ಸತಿ 3 ಸತಿ ಸೇರೋ ಥರ ಬಲ ಹೇಗೆ ಬರ್ಬೋದು, ನನ್ನ ಟೈಮಿಂಗ್ ಹೆಚ್ಚಿಗೆ ಹೋಗ್ಬೋದು, ನಮಗೆ ನಿಮುರಿಕೆ ಹೇಗೆ ಚೆನ್ನಾಗಾಗ್ಬೋದು ಅಂತ ಸ್ವಲ್ಪ ಬೇಸಿಕ್ ಆಹಾರಗಳು ನಾನು ಹೇಳ್ಕೊಡ್ತೀನಿ. ಸೊ ನಾನು ಆಲ್ರೆಡಿ ನಿಮಗೆ ನಿಮುರಿಕೆ ಸಮಸ್ಯೆ ಏನು, ಎರೆಕ್ಟೈಲ್ ಡಿಸ್ಫಂಕ್ಷನ್ ಏನು, ಪ್ರಿಮೇಚರ್ ಎಜಾಕ್ಯುಲೇಷನ್ ಏನು, ಇವೆಲ್ಲ ವಿಷಯ ಬಗ್ಗೆ ನಾನು ಮುಂಚೆ ಹೇಳಿದ್ದೀನಿ. ಬಟ್ ಬ್ರೀಫ್ಲಿ ಮೋಸ್ಟ್ಲಿ ಏನಾಗುತ್ತೆ, ಸಮ್ಟೈಮ್ಸ್ ಯಾರೋ ಹೊಸ ವ್ಯೂವರ್ಸ್ ಬರ್ತಾರೆ ಅಥವಾ ಅವ್ರ ಬೆನಿಫಿಟ್ ಅಥವಾ ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಬರಲಿ ಅಂತ ನಾನು ಸ್ವಲ್ಪ ಫಸ್ಟ್ ಬೇಸಿಕ್ ನಿಮುರಿಕೆ ಏನು, ನಿಮುರ್ ದೌರ್ಬಲ್ಯತೆ ಏನು, ಜೊತೆಗೆ ಶೀಘ್ರಸ್ಖಲನ ಏನು, ಈ ವಿಷಯ ಬಗ್ಗೆ ನಾನು ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದ್ರೆ ಅಥವಾ ನಿಮುರಿಕೆ ಸಮಸ್ಯೆ ಅಂದ್ರೆ ಅನೇಬಲ್ ಟು ಅಟೇನ್ ಎರೆಕ್ಷನ್ ಅಥವಾ ಅನೇಬಲ್ ಟು ಹೋಲ್ಡ್ ಇಟ್ ಫಾರ್ ಲಾಂಗರ್ ಪೀರಿಯಡ್. ಏನಂದ್ರೆ ಒಂದು, ನನಗೆ ಪೆನಿಸ್ ನಲ್ಲಿ ರಕ್ತ ಬ್ಲಡ್ ಫ್ಲೋ ಎಷ್ಟು ಬರಬೇಕು ಅಷ್ಟು ಬರ್ತಾ ಇಲ್ಲ. ಅನೇಬಲ್ ಟು ಅಚೀವ್ ಎರೆಕ್ಷನ್ ಅಂದ್ರೆ ಉದ್ರೇಕ ಎಷ್ಟು ಬರಬೇಕು, ಅಥವಾ ಇದು ಒಂದು ಪೆನಿಸ್ ಇದೆ ಅಂತ ತಿಳ್ಕೊಳ್ಳಿ, ಇದರಲ್ಲಿ ಎಷ್ಟು ಹಾರ್ಡ್ನೆಸ್ ಬರಬೇಕು ಅದು ಬರ್ತಾ ಇಲ್ಲ, ಅಥವಾ ಹಾರ್ಡ್ನೆಸ್ ಬರ್ತಾ ಇದೆ, ಅನೇಬಲ್ ಟು ಮೇಂಟೈನ್ ಇಟ್ ಫಾರ್ ಲಾಂಗರ್ ಪೀರಿಯಡ್. ಫಾರ್ ಎಕ್ಸಾಂಪಲ್ 20 ಸೆಕೆಂಡ್ಗೆ 30 ಸೆಕೆಂಡ್ಗೆ ಪೆನಿಸ್ ಹಾರ್ಡ್ ಆಗ್ತಾ ಇದೆ, ಬಟ್ ಯಾವಾಗ ನೀವು ಜಸ್ಟ್ ಪಾರ್ಟ್ನರ್ ಜೊತೆಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಆಕ್ಟಿವಿಟಿನಲ್ಲಿ, ಆ ಪರ್ಟಿಕ್ಯುಲರ್ ಮೂವ್ಮೆಂಟ್ ಏನಾಗ್ತಾ ಇದೆ, ಅದು ಸಾಫ್ಟ್ ಆಗ್ತಾ ಇದೆ ಅಥವಾ ಡ್ರಾಪ್ ಆಗ್ತಾ ಇದೆ. ಸೊ ಇದಕ್ಕೆ ಏನಾಗ್ತಾರೆ, ನಿಮುರ್ ದೌರ್ಬಲ್ಯ ಅಂತ ಹೇಳ್ತಾರೆ. ಸೊ ಇದಕ್ಕೆ ಮಲ್ಟಿಪಲ್ ಕಾಸಸ್ ಇದೆ. ನಾನು ತುಂಬಾ ಡೀಪ್ ಆಗಿ ಹೋಗಲ್ಲ, ಬ್ರೀಫ್ ಅಂತ ಹೇಳ್ತೀನಿ. ಒಂದು ಹಾರ್ಮೋನಲ್ ಕಾಸ್ ಇರುತ್ತೆ ಬಾಡಿನಲ್ಲಿ, ಪುರುಷರ ಬಾಡಿನಲ್ಲಿ ಒಂದು ಹಾರ್ಮೋನ್ ಇರುತ್ತೆ ಟೆಸ್ಟೋಸ್ಟಿರಾನ್ ಅಂತ. ಅದರ ಕೊರತೆ ಜಾಸ್ತಿ ಆದ್ರೆ, ಟೆಸ್ಟೋಸ್ಟಿರಾನ್ ನಾರ್ಮಲ್ ರೇಂಜ್ ಗಿಂತ ತುಂಬಾ ಕಡಿಮೆ ಆದ್ರೆ ಆತರ ಆಗುತ್ತೆ. ಒಂದು ಎರಡನೇದು ಏನಂದ್ರೆ ಒಂದು ಹಾರ್ಮೋನ್ ಇರುತ್ತೆ ಕಾರ್ಟಿಸಲ್ ಅಂತ, ಇದಕ್ಕೆ ಸ್ಟ್ರೆಸ್ ಹಾರ್ಮೋನ್ ಅಂತೀವಿ. ಮೋಸ್ಟ್ಲಿ IT ಜಾಬ್ಸ್ ಯಾರು ಮಾಡ್ತಾರೆ, ನೈಟ್ ಡ್ಯೂಟಿ ಯಾರು ಮಾಡ್ತಾರೆ, ಅಥವಾ ಇವತ್ತು ನಾಳೆ ಏನಿದೆ ಈ ಆನ್ಲೈನು, ಎಷ್ಟೋ ಹುಡುಗರು ಏನ್ ಮಾಡ್ತಾರೆ, ಹುಡುಗರು ಒಂದು ಪಾರ್ಟ್ ಟೈಮ್ ಜಾಬ್ ತರ ಡೆಲಿವರಿ ಬಾಯ್ ಕೆಲಸ ಮಾಡ್ತಾರೆ, ಅವ್ರಿಗೆ ಒಂದು ಸ್ಟ್ರೆಸ್ ಇರುತ್ತೆ. ಒಂದ್ ಪರ್ಟಿಕ್ಯುಲರ್ ಪಾಯಿಂಟ್ ಇಂದ ಎರಡನೇ ಪರ್ಟಿಕ್ಯುಲರ್ ಪಾಯಿಂಟ್ ನಲ್ಲಿ ತುಂಬಾ ಬೇಗ ಅವ್ರು ನಾನು ಡೆಲಿವರಿ ಮುಗಿಸ್ಬೇಕು, ಎಷ್ಟೈತೆ ನಾನು ಅಷ್ಟು ಡೆಲಿವರಿ ಜಾಸ್ತಿ ಕೊಡ್ಬೇಕು. ಸೊ ಡ್ಯೂರಿಂಗ್ ಈ ಮೂಮೆಂಟ್ ಅವ್ರಿಗೆ ಏನಾಗುತ್ತೆ, ಮೈಂಡ್ ನಲ್ಲಿ ಎಷ್ಟೋ ಸ್ಟ್ರೆಸ್ ತುಂಬುತ್ತೆ. ಯಾಕಂದ್ರೆ ನಾನು ಒನ್ ಡೇ ನಲ್ಲಿ ನನಗೆ ಒಂದು 20 ಡೆಲಿವರೀಸ್ 25 ಡೆಲಿವರೀಸ್ ಕೊಡಬೇಕು. ಅವಾಗ ಏನ್ ಮಾಡ್ತೇನೆ, ನಾನು ಓವರ್ ಸ್ಟ್ರೆಸ್ ಮಾಡ್ಕೊಳ್ತೇನೆ ಬಾಡಿನಲ್ಲಿ. ಯಾವಾಗೋ ಬಾಡಿನಲ್ಲಿ ಓವರ್ ಸ್ಟ್ರೆಸ್ ಯಾವಾಗ ಜಾಸ್ತಿ ಆಗುತ್ತೆ ನೋಡಿ, ಏನಾಗುತ್ತೆ, ಈ ಕಾರ್ಟಿಸಲ್ ಅಂಶ ಜಾಸ್ತಿ ಆಗುತ್ತೆ. ಕಾರ್ಟಿಸಲ್ ಜಾಸ್ತಿ ಆದ್ರೆ ಏನಾಗುತ್ತೆ, ನಿಮ್ಗೆ ಟೆಸ್ಟೋಸ್ಟಿರಾನ್ ರಕ್ತನಲ್ಲಿ ಇದ್ರೂ ಅದನ್ನ ಫಂಕ್ಷನ್ ಮಾಡಕ್ ಕಾರ್ಟಿಸಲ್ ಕೊಡಲ್ಲ. ಹೇಗಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಏರಿಯಾನಲ್ಲಿ ಹೋಗ್ತಾ ಇದ್ರಪ್ಪ, ನಿಮಗೆ ಯಾರೋ ಒಬ್ರು ಆನ್ ಆಫ್ ಸಡನ್ ಮುಂದ್ಗಡೆ ಒಂದು ಡಾನ್ ಬಂದನ, ಅಥವಾ ಯಾವುದೋ ಒಂದು ಆ ಏರಿಯಾಗೆ ಒಂದು ಅವ್ನು ರೌಡಿ ಶೀಟರ್ ಅಂತ ತಿಳ್ಕೊಳ್ಳಿ. ಅವ್ನಿಗೆ ನೋಡ್ಬಿಟ್ರೆ ನಿಮಗೆ ಭಯ, ಅಯ್ಯೋ ಸುಮ್ನೆ ಇವನ್ ಸವಾಸ ಯಾಕೆ ಬೇಡಪ್ಪ, ಸುಮ್ನೆ ಇಲ್ಲಿ ನಿಂತ್ಕೊಳ್ಳಲ್ಲ ಅಂದ್ರೆ ವಾಪಸ್ ಹೋಗೋಣ ಅಂತೆ. ಸೊ ಈ ಕಾರ್ಟಿಸಲ್ ಅಂದ್ರೆ ಅದು ಒಂದು ಡಾನ್ ತರ ಅವನು. ಸೊ ಟೆಸ್ಟೋಸ್ಟಿರಾನ್ ಅವ್ನು ಮುಂದ್ಗಡೆ ಏನ್ ಕೆಲಸ ಮಾಡಲ್ಲ, ಅವನು ಇರ್ಲಿ ಬಿಡಪ್ಪ ಅಂತ. ಸೊ ಈ ಕಾರ್ಟಿಸಲ್ ನಾವು ಡೌನ್ ಮಾಡ್ಕೋಬೇಕು. ಸೊ ಕಾರ್ಟಿಸಾಲ್ ಡೌನ್ ಮಾಡಬೇಕಂದ್ರೆ ಸ್ವಲ್ಪ ಸ್ಟ್ರೆಸ್ ನ ಕಡಿಮೆ ಮಾಡಬೇಕು, ವಾಕ್ ಕರೆಕ್ಟ್ ಆಗಿ ಮಾಡಬೇಕು, ನಿದ್ದೆ ಕರೆಕ್ಟ್ ಆಗಿ ಮಾಡಬೇಕು, ಆಹಾರ ಕರೆಕ್ಟ್ ಆಗಿ ತಗೋಬೇಕು. ಅವಾಗ ಕಾರ್ಟಿಸಾಲ್ ಡೌನ್ ಆಗುತ್ತೆ, ಟೆಸ್ಟೋಸ್ಟಿರಾನ್ ಕೆಲಸ ಮಾಡುತ್ತೆ. ಸೊ ಒಂದ್ ಹಾರ್ಮೋನಲ್. ಎರಡನೇದನ್ನಂತ ನರ್ವ್ ಡ್ಯಾಮೇಜ್. ಇವಾಗ ಸ್ಪೆಷಲಿ ಯಾರು ಡಯಾಬಿಟೀಸ್ ಇರ್ತಾರೆ, ಅಥವಾ ಯಾರಿಗೆ B12 ಡೆಫಿಷಿಯನ್ಸಿ ಇದೆ, ವೈಟಮಿನ್ D ಡೆಫಿಷಿಯನ್ಸಿ ಇದೆ, ಅಥವಾ ಯಾರಿಗೆ ಬೈ ಬರ್ತ್ ನರ್ವಸ್ ಡಿಸಾರ್ಡರ್ ಇದೆ, ಅಥವಾ ನರ್ವ್ ಪ್ರಾಬ್ಲಮ್ಗಳಿರುತ್ತೆ, ಅವ್ರನಲ್ಲಿ ಏನಾಗುತ್ತೆ ಅಂದ್ರೆ ಇದು ಡಯಾಬಿಟೀಸ್ ಆಗಲಿ ಇವೆಲ್ಲಾ ಕಾಯಿಲೆದಿಂದ ನರ್ವ್ ಡ್ಯಾಮೇಜ್ ಆಗುತ್ತೆ. ಒಂದ್ಸತಿ ನರ್ವ್ ಡ್ಯಾಮೇಜ್ ಆದ್ರೆ ಇದು ಇರಿವರ್ಸಿಬಲ್ ಡ್ಯಾಮೇಜ್. ಈಗ ಏನ್ ಹಳೆ ಡ್ಯಾಮೇಜ್ ಇದೆ ಅದನ್ನ ನಾವು ರಿಕವರ್ ಮಾಡಕ್ಕಾಗಲ್ಲ, ಬಟ್ ಫರ್ದರ್ ಡ್ಯಾಮೇಜ್ ನ ನಾವು ಪ್ರೊಟೆಕ್ಟ್ ಮಾಡ್ಬಿಟ್ಟು ಇದ್ದಿದ್ನಲ್ಲಿ ನಾವು ಚೆನ್ನಾಗಿ ಅದನ್ನ ಪ್ರೊಟೆಕ್ಷನ್ ಕೊಡಬೇಕು.
ಸೊ ನರ್ವ್ ಡ್ಯಾಮೇಜ್ ಏನಾದ್ರೆ ಇದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಔಷಧಿಗಳಿರುತ್ತೆ. ನಾನು ಸರ್ಟನ್ ಬೇಸಿಕ್ಸ್ ಹೇಳ್ತೀನಿ, ಮತ್ ನಾನು ಒಂದು ಹೋಮ್ ರೆಮಿಡೀಸ್ ಆಮೇಲೆ ಹೇಳ್ತೀನಿ. ಯಾಕಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋ ಆಗುತ್ತೆ ಇದು, ನೀವು ಲಾಸ್ಟ್ ವರೆಗೆ ನೋಡ್ಬೇಕು. ಯಾಕಂದ್ರೆ ನಾನು ಒಂದೊಂದು ಪಾಯಿಂಟ್ ರಿವೀಲ್ ಮಾಡ್ತಾ ಹೋಗುತ್ತೇನೆ. ಓ ಇದನ್ನು ಇದೆಯಾ, ಇದನ್ನು ಮಾಡಬಹುದಾ, ನಿಮಗೆ ಒಂದು ಮೈಂಡ್ ನಲ್ಲಿ ಕ್ಯೂರಿಯಾಸಿಟಿ ಉತ್ಪತ್ತಿ ಮಾಡ್ತಾ ಇದ್ದೇನೆ. ಸೊ ಫಸ್ಟ್ ನಿಮ್ಗೆ ಯಾವಾಗ ಸ್ಟ್ರೆಸ್ ಜಾಸ್ತಿ ಆಯ್ತು ಅಥವಾ ನರ್ವ್ ಡ್ಯಾಮೇಜಸ್ ಜಾಸ್ತಿ ಫೀಲ್ ಆಗ್ತಾ ಇದೆ, ಆವಾಗ ನೀವು ಏನ್ ಮಾಡ್ಬೇಕಂದ್ರೆ ದಿನ ರಾತ್ರಿ ಮಲಗುವಾಗ 1 ಗ್ಲಾಸ್ ಉಗುರ್ಬೆಚ್ಚ ಹಾಲಲ್ಲಿ 1 ಸ್ಪೂನ್ ಅಶ್ವಗಂಧ ಪೌಡರ್ ಮಿಕ್ಸ್ ಮಾಡ್ಬಿಟ್ಟು ತಗೋಬೇಕು. ಅಶ್ವಗಂಧ ನ್ಯಾಚುರಲಿ ಒಂದು ಆಂಗ್ಜಿಯೋಲೈಟಿಕ್ ಪ್ರಾಪರ್ಟಿ ಇದೆ. ಆಂಗ್ಜಿಯೋಲೈಟಿಕ್ ಪ್ರಾಪರ್ಟಿ ಅಂದ್ರೆ ಮೈಂಡ್ ರಿಲ್ಯಾಕ್ಸ್ ಮಾಡೋದೆ. ಹ್ಯಾಪಿ ಹಾರ್ಮೋನ್ಸ್ ಸೆರೋಟೋನಿನ್ ಇರ್ಬೋದು, ಆಕ್ಸಿಟೋಸಿನ್ ಇರ್ಬೋದು, ಎಂಡೋರ್ಫಿನ್ ಇರ್ಬೋದು, ನಾನ್ ಅಡ್ರಿನಲಿನ್ ಇರ್ಬೋದು, ಈ ಹಾರ್ಮೋನ್ಸ್ ನ ಜಾಸ್ತಿ ರೂಪಾಂತರದಲ್ಲಿ ಬಾಡಿನಲ್ಲಿ ಉತ್ಪತ್ತಿ ಮಾಡೋದೆ. ಸೊ ಇವಾಗ ಹ್ಯಾಪಿ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ ನೋಡಿ, ಬಾಡಿನಲ್ಲಿ ನ್ಯಾಚುರಲಿ ಟೆಸ್ಟೋಸ್ಟೆರಾನ್ ಜಾಸ್ತಿ ಆಗುತ್ತೆ. ಸೊ ಅಗೇನ್ ನೆಕ್ಸ್ಟ್ ಏನಂದ್ರೆ ವೀನಸ್ ಅಥವಾ ಆರ್ಟರೀಸ್ ನಲ್ಲಿ ಏನಾದ್ರೆ ಡ್ಯಾಮೇಜ್ ಆದ್ರೆ, ಸ್ಪೆಷಲಿ ಇವಾಗ ಜಂಕ್ ಫುಡ್ ತಿಂತಾ ಇದ್ದಾರೆ ಎಷ್ಟೋ ಜನ. ಮನೆಯಲ್ಲಿ ವಾರದಲ್ಲಿ 2 ಅಥವಾ 3 ಸತಿ ಒಂದಿನಲ್ಲಿ ಊಟ ಆಗುತ್ತೆ. ಮಿಕ್ಕಿದ ಟೈಮ್ ಆಫೀಸ್ ನಲ್ಲಿನೋ, ಆಫೀಸ್ ಕ್ಯಾಂಟೀನ್ ನಲ್ಲಿನೋ, ಹೊರಗಡೆ ಹೋಟೆಲ್ ನಲ್ಲಿನೋ ಇದು ಪಿಜ್ಜಾಸ್ ಇರ್ಬೋದು, ಫ್ರೆಂಚ್ ಫ್ರೈಸ್ ಇರ್ಬೋದು, ಬರ್ಗರ್ಸ್ ಇರ್ಬೋದು, ಈ ತರ ಪ್ಯಾಕೆಟ್ ಫುಡ್, ಪ್ರೊಸೆಸ್ ಫುಡ್, ರೆಡಿಮೇಡ್ ಚಪಾತಿಗಳು, ಇವೆಲ್ಲ ಏನ್ ಮಾಡ್ತಾ ಇದೆ ಬಾಡಿನಲ್ಲಿ ಏನಿದೆ ಕೊಲೆಸ್ಟ್ರಾಲ್ ಅಥವಾ ಫ್ಯಾಟ್ ಅಂಶ ಅಥವಾ ಬ್ಯಾಡ್ ಕೊಲೆಸ್ಟ್ರಾಲ್ ಅಂಶನ ಜಾಸ್ತಿ ಮಾಡ್ತಾ ಇದೆ. ಈ ಕೊಲೆಸ್ಟ್ರಾಲ್ ಹೋಗ್ಬಿಟ್ಟು ಏನಾಗುತ್ತೆ ನಮ್ಮ ವೆಸಸ್ ನಲ್ಲಿ ಹೋಗ್ಬಿಟ್ಟು ಒಂದು ಪ್ಲೇಕ್ಸ್ ತರ ಅಥಿರೋಸ್ಕ್ಲೆರೋಟಿಸ್ ಅಂತೀವಿ. ಸೊ ಅದು ಏನಾಗುತ್ತೆ ಒಂಥರ ಒಂದು ನಾರ್ಮಲ್ ಭಾಷೆನಲ್ಲಿ ಹೇಳ್ಬೇಕಂದ್ರೆ ಒಂದು ಪೈಪ್ ಇದೆ, ಬಹಳ ದಿವಸ ನಾವು ಚೇಂಜ್ ಮಾಡಿಲ್ಲ, ಒಳಗಡೆ ಏನಾಗುತ್ತೆ, ಒಳಗಡೆ ಒಂದು ಇಂಟರ್ನಲ್ ಲೇಯರ್ ನಲ್ಲಿ ಗ್ರೀನ್ ಕಲರ್ ತರ ಒಂಥರ ಒಂದು ಲೇಯರ್ ಡೆವಲಪ್ ಆಗುತ್ತೆ. ಆ ತರನೇ ನಮ್ಮ ರಕ್ತ ಧಮನಿಗಳಲ್ಲಿನೂ ಆ ತರ ಒಂದು ಬ್ಲಾಕೇಜಸ್ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಈ ತರ ಆರ್ಟ್ರಿಯಲ್ ಬ್ಲಾಕೇಜಸ್ ಇದೆ, ಅಥೆರೋಸ್ಕ್ಲೆರೋಟಿಕ್ ಕಂಡೀಷನ್ ಇದೆ. ಸ್ಪೆಷಲಿ ಯಾರು ಸ್ಮೋಕರ್ ಇದ್ದಾರೆ, ಯಾರು ಆಲ್ಕೋಹಾಲಿಕ್ ಇದ್ದಾರೆ, ಅಬೋವ್ 50 ಇಯರ್ಸ್ ಇದೆ ಅಂದ್ರೆ ಈ ಕಂಡೀಷನ್ ನಲ್ಲಿ ತುಂಬಾ ಕಾಮನ್. ಮತ್ತೆ ಇತ್ತೀಚೆಗೆ ಪೋಸ್ಟ್ ಕೊರೋನಾ ನೀವು ನೋಡ್ತಿರ್ಬೋದು, ಮೊನ್ನೆ ಹಸನ್ದ ಘಟನೆ ನೀವು ನೋಡ್ತಿರ್ಬೋದು. ಎಷ್ಟೋ ಯಂಗ್ ಹುಡುಗರು ಕಾರ್ಡಿಯಾಕ್ ಅರೆಸ್ಟ್ ದಿಂದ ಹೋಗ್ತಾ ಇದ್ದಾರೆ. ಯಾಕೆ ಹೋಗ್ತಿದ್ದೀರಾ ಅಂದ್ರೆ ಅವ್ರ ಆರ್ಟರೀಸ್ ನಲ್ಲಿ ಪ್ಲೇಕ್ಸ್ ಆಗ್ತಾ ಇದೆ, ಆನ್ ಆಫ್ ಸಡನ್ ಹಾರ್ಟ್ ಮೇಲೆ ಲೋಡ್ ಬರ್ತಾ ಇದೆ, ಆನ್ ಆಫ್ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಾ ಇದೆ. ರೀಸನ್ಸ್ ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಫ್ಯಾಮಿಲಿ ಜೆನೆಟಿಕ್ ಹಿಸ್ಟ್ರಿ ಇರ್ಬೋದು, ಅಥವಾ ಅವ್ರಿಗೆ ಬಾಡಿ ಆಲ್ರೆಡಿ ಸಿಂಪ್ಟಮ್ ಕೊಟ್ಟಿದೆ, ಆ ಸಿಂಪ್ಟಮ್ ನ ನೆಗ್ಲೆಕ್ಟ್ ಮಾಡಿದಿರ್ಬೋದು, ಸ್ಮೋಕರ್ ಇರಬಹುದು, ಅಥವಾ ಮೆನಿ ಟೈಮ್ ಏನಾಗುತ್ತೆ ಹಿಡನ್ ಏನಾದ್ರೂ ಫ್ಯಾಮಿಲಿ ನಲ್ಲಿ ತಂದೆ ತಾಯಿ ಯಾರಿಗಾರ ಸಮಸ್ಯೆ ಇದ್ರೆ ಮಕ್ಕಳಿಗೆ ಬರೋ ಪಾಸಿಬಿಲಿಟಿ ಜಾಸ್ತಿ ಆಗಿದಿರುತ್ತೆ. ವೆರಿ ಸೇಮ್ ಟೈಮ್ ಏನಾಗುತ್ತೆ ಇವತ್ ನಾಳೆ ಏನಾಗಿದೆ ಲೇಟ್ ನೈಟ್ ಎಚ್ಚರಿಕೆ. ಯಾಕಂದ್ರೆ ಇವಾಗ ನೀವು ಆಫೀಸಿಂದ 8 ಗಂಟೆಗೆ ಬಂದ್ರು ಮನೆಯಲ್ಲಿ ಡಿನ್ನರ್ ಮಾಡಿ ಮಲ್ಗಕ್ಕೆ ಯೂಶಲಿ 9-9:30 ಆಗಿದ್ರೂ, ಆಮೇಲೆ ನೀವು 9:30 ಬೆಡ್ ಮೇಲೆ ಹೋದ್ಮೇಲೆ 1 ಅವರ್ 2 ಅವರ್ಸ್ ಏನಿದೆ ಏನೋ ಇನ್ಸ್ಟಾ ರೀಲ್ ನೋಡೋದು, ಫೇಸ್ಬುಕ್ ನೋಡೋದು, ಯೂಟ್ಯೂಬ್ ನಲ್ಲಿ ಏನಾದ್ರು ಒಂದು ಕಂಟೆಂಟ್ ನೋಡೋದು, ಅಥವಾ ಯಾವ್ದೋ ಒಂದು ವೆಬ್ ಸೀರೀಸ್ ನೋಡೋದು. ಹಾಗಾಗಿ ಯೂಶಲಿ 11:30 12 o'clock ಆಗುತ್ತೆ. ಮಲ್ಗೋದಕ್ಕೆ 11, 12, 1 ಗಂಟೆ 2 ಗಂಟೆಗೂ ಜನ ಮಲಗ್ತಾರೆ. ಎಷ್ಟೋ ಜನ ನೈಟ್ ಡ್ಯೂಟಿ ಮಾಡ್ತಾರೆ. ಅವಾಗ ಏನಾಗುತ್ತೆ ಬಾಡಿ ಅಗೇನ್ಸ್ಟ್ ನೇಚರ್, ನೀವು ನಿಸರ್ಗದ ವಿರುದ್ಧಾಗಿ ಯಾವಾಗ ಕೆಲಸ ಮಾಡಿದಾಗ ಆ ಬಾಡಿನಲ್ಲಿ ಏನಾಗುತ್ತೆ, ಬಾಡಿದೆ ಅನ್ನೋ ಒಂದು ಇಂಟರ್ನಲ್ ಮೆಕ್ಯಾನಿಸಮ್ ಇದೆ, ಬಾಡಿದೆ ಅನ್ನೋ ಒಂದು ಇಮ್ಯುನಿಟಿ ಸಿಸ್ಟಮ್ ಇದೆ. ಆ ಇಂಟರ್ನಲ್ ಮೆಕ್ಯಾನಿಸಮ್ ಅಥವಾ ಬಾಡಿದ ಕ್ಲಾಕ್ ಸಿಸ್ಟಮ್ ಇದೆ ನೋಡಿ, ಅದನ್ನ ತಾವು ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ. ಬಾಡಿನಲ್ಲಿ ಸಣ್ಣ ಪುಟ್ಟ ಡ್ಯಾಮೇಜ್ ಆದ್ರೆ ಬಾಡಿನಲ್ಲಿನೇ ಅದಂತ ಒಂದು ರಿಪೇರ್ ಸಿಸ್ಟಮ್ ಇದೆ, ಬಾಡಿ ಸ್ವಂತ ರೆಡಿ ಮಾಡುತ್ತೆ. ಎಷ್ಟೋ ಸತಿ ವೈರಲ್ ಫೀವರ್ ಬಂದಾದ್ಮೇಲೆ ನಿಮ್ಗೆ ಆ ಮೆಡಿಸಿನ್ ಅವಶ್ಯಕತೆ ಇರಲ್ಲ, ಬಾಡಿ ಇಮ್ಯುನಿಟಿನೇ ಅದನ್ನ ರೆಡಿ ಮಾಡುತ್ತೆ. ಓನ್ಲಿ ತಾವು ಡಾಕ್ಟರ್ ಹತ್ರ ಯಾಕೆ ಹೋಗ್ತಿದಾರ, ತಮ್ಮ ಸಿಂಪ್ಟಮ್ಸ್ ನ ಮ್ಯಾನೇಜ್ ಮಾಡಿ. ಫಾರ್ ಎಕ್ಸಾಂಪಲ್ ಈ ಫೀವರ್ ಹೈ ಗ್ರೇಡ್ ಬರ್ತಾ ಇದೆ 102, 103, ಅವಾಗ ಸಹಿಸಕ್ಕಾಗಲ್ಲ. ಅವಾಗ ಜಸ್ಟ್ ಡಾಕ್ಟರ್ ಏನ್ ಮಾಡ್ತಾರೆ, ನಿಮ್ಗೆ ಫೀವರ್ ಕಡಿಮೆ ಆಗಕ್ಕೆ ಏನ್ ಮಾಡ್ತಾರೆ, ಒಂದು ಆಂಟಿಪೈರೆಟಿಕ್ ಅಥವಾ ಒಂದು ಫೀವರ್ ಮೆಡಿಸಿನ್ ಕೊಡ್ತಾರೆ. ಬಾಡಿ ಪೇನ್ ಜಾಸ್ತಿ ಇದ್ರೆ ಸ್ವಲ್ಪ ಅನಾಲ್ಜೆಸಿಕ್ ಅಂದ್ರೆ ಒಂದು ಪೇನ್ ಕಿಲ್ಲರ್ ಕೊಡ್ತಾರೆ. ಏನೋ ವೀಕ್ನೆಸ್ ಆಗ್ತಾ ಇದ್ರೆ ಒಂದು ಮಲ್ಟಿ ವಿಟಮಿನ್ ಕೊಡ್ತಾರೆ. ಅದ್ರ ಜೊತೆ ಕೋಲ್ಡ್ ಕಫ್ ಇದ್ರೆ ಒಂದು ಆಂಟಿ ಕೋಲ್ಡ್ ಅಥವಾ ಆಂಟಿ ಕಫ್ ಮೆಡಿಸಿನ್ ಕೊಡ್ತಾರೆ. ಬಟ್ ಯಾವುದೋ ರೀತಿ ಆ ವೈರಸ್ ನ ಸಾಯಿಸಕ್ಕೆ ಡಾಕ್ಟರ್ ಯಾವುದು ಮೆಡಿಸಿನ್ ಕೊಡಲ್ಲ. ಬಿಕಾಸ್ ಯುವರ್ ಬಾಡಿ ಹ್ಯಾಸ್ ದಟ್ ಪೊಟೆನ್ಸಿ. ನಿಮ್ ಬಾಡಿನಲ್ಲಿ ಅದರದಂತ ಒಂದು ನೈಸರ್ಗಿಕವಾಗಿ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮೇ ಬಾಡಿನ ಪ್ರೊಟೆಕ್ಟ್ ಮಾಡುತ್ತೆ. ಬಟ್ ಆ ಸಿಸ್ಟಮ್ ನ ತಾವು ಪ್ರೊಟೆಕ್ಟ್ ಮಾಡಬೇಕು. ಏನಂದ್ರೆ
ತಮ್ಮ ಮನೆ ಇದೆ, ಮನೆಯಲ್ಲಿ ತಾವು ಒಂದು ನಾಯಿನ ಸಾಕಿದಿರಾ ಅಂತ ತಿಳ್ಕೊಳ್ಳಿ. ಆ ನಾಯಿ ಕೆಲಸ ಏನೋ, ರಾತ್ರಿ ನಿಮ್ಮ ಮನೆಗೆ ಯಾರಾದ್ರೂ ಕಳ್ಳು ಬಂದ್ರು, ಯಾರಾದ್ರೂ ಅನ್ನೋನ್ ಪರ್ಸನ್ ಬಂದ್ಬಿಟ್ಟು ನಿಮಗೆ ಅಥವಾ ನಿಮ್ ಪ್ರಾಪರ್ಟಿಗೆ ಏನಾದ್ರು ಡ್ಯಾಮೇಜ್ ಮಾಡಿದ್ರೆ ಏನ್ ಮಾಡುತ್ತೆ, ಅದು ನಾಯಿ ಅವನಿಗೆ ಅಟ್ಯಾಕ್ ಮಾಡುತ್ತೆ. ಬಟ್ ಅದು ನಾಯಿ ಅಟ್ಯಾಕ್ ಮಾಡ್ಬೇಕಂದ್ರೆ ಅದು ನಾಯಿನಲ್ಲಿ ಅಷ್ಟು ಶಕ್ತಿ ಇರಬೇಕು, ಅದು ನಾಯಿನಲ್ಲಿ ಅಷ್ಟು ಪವರ್ ಇರ್ಬೇಕು. ಆ ನಾಯಿನಲ್ಲಿ ಎಷ್ಟು ಶಕ್ತಿ ಎಷ್ಟು ಪವರ್ ಇರ್ಬೇಕಂದ್ರೆ ನೀವು ಆ ನಾಯಿನ ಕರೆಕ್ಟ್ ಆಗಿ ನೋಡ್ಕೋಬೇಕು, ಕರೆಕ್ಟ್ ಆಗಿ ಅವನಿಗೆ ಫೀಡ್ ಮಾಡ್ಬೇಕು, ಕರೆಕ್ಟ್ ಆಗಿ ಅವನಿಗೆ ಮೇಂಟೈನ್ ಮಾಡ್ಬೇಕು. ಅವಾಗಲೇ ಅದು ನಾಯಿ ಏನಾಗುತ್ತೆ, ಅದು ನೈಟ್ ನಲ್ಲಿ ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ನೀವು ನಾಯಿಗೆ ಬರೀ ತಿನ್ನ ಕೊಡ್ತಾ ಇಲ್ಲ, ಏನೋ ಕೊಡ್ತಾ ಇಲ್ಲ, ಕರೆಕ್ಟ್ ಆಗಿ ಮೇಂಟೈನ್ ಮಾಡಿಲ್ಲ, ಸುಮ್ನೆ ಎಲ್ಲೋ ಬಿದ್ದಿದೆ, ನೀವು ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಆ ನಾಯಿ ನಮ್ಗೆ ಯಾರೋ ಕಳ್ಳು ಬಂದ್ರೆ ಪ್ರೊಟೆಕ್ಟ್ ಮಾಡ್ಬೋದಂತ? ಅದೇ ರೀತಿ ನಿಮ್ ಬಾಡಿಯಲ್ಲಿ ಇರುವ ಇಮ್ಯುನಿಟಿ ಸಿಸ್ಟಮ್ ನ ನಾವು ಕರೆಕ್ಟ್ ಆಗಿ ಪ್ರೊಟೆಕ್ಟ್ ಮಾಡಿಲ್ಲ ಅಂದ್ರೆ ಅದು ನಿಮ್ಗೆ ಹೇಗೆ ಪ್ರೊಟೆಕ್ಷನ್ ಕೊಡುತ್ತೆ? ಸೊ ಒಂದಾಯ್ತು, ನಾನು ಹಾರ್ಮೋನಲ್ ಕಾಸ್ ಬಗ್ಗೆ ಹೇಳಿದೆ, ನರ್ವ್ ಡ್ಯಾಮೇಜ್ ಬಗ್ಗೆ ಹೇಳಿದೆ, ವ್ಯಾಸ್ಕ್ಯುಲರ್ ಡ್ಯಾಮೇಜ್ ಬಗ್ಗೆ ಹೇಳಿದೆ. ಮತ್ತೊಂದು ಏನಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ತುಂಬಾ ಇಂಪಾರ್ಟೆಂಟ್ ಇವತ್ತು ನಾಳೆ ಯಂಗ್ ಹುಡುಗರ್ನಲ್ಲಿ ಏನಂದ್ರೆ ಸ್ಟ್ರೆಸ್ ಇಂಡ್ಯೂಸ್ಡ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತೀವಿ. ಅಂದ್ರೆ ಕೆಲಸದ ಒತ್ತಡ, ಮಾನಸಿಕ ಒತ್ತಡ, ಸುಮ್ನೆ ಅನ್ನೆಸೆಸರಿ ಕನಸನ್ನ ಕಟ್ಟೋದು. ಈಗ ನನ್ನ ಸ್ಯಾಲರಿ 30,000 ಇದೆ, ನಾನು ಅದು ಆ ಪ್ರಕಾರನೇ ನನ್ನ ಬಜೆಟ್ ಹಾಕೋಬೇಕು. ನಂದು ಯಾವುದೋ ಫ್ರೆಂಡ್ ಒಂದು ಬೈಕ್ ತಗೊಂಡಿದ್ದಾನೆ, ಪಲ್ಸರ್ ತಗೊಂಡಿದ್ದಾನೆ, ಅವ್ನು ಲಕ್ಷ ಸ್ಯಾಲರಿ ಇರ್ಬೋದು, ಅವ್ನು ಏನೋ ತಗೊಂಡಿದ್ದಾನೆ, ಅವನಿಗೆ ಕಂಪೇರ್ ಮಾಡಕ್ ಹೋಗ್ಬಿಟ್ಟು ನಾನೇನ್ ಮಾಡ್ತೀನಿ, ನಾನು ಬಿಯಾಂಡ್ ಕೆಪಾಸಿಟಿ ಏನ್ ಮಾಡ್ತೀನಿ, ಯಾವುದೋ ಒಂದು ಪರ್ಚೇಸ್ ಮಾಡ್ತೀನಿ. EMI ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ದಿಂದ 5th ವರೆಗೆ ಎಷ್ಟೋ ಹುಡುಗರು ಬರೀ ಫೋನ್ ಮಾಡೋದು, ಅಣ್ಣ ಒಂದ್ 2,000 ರೂಪಾಯಿ ತರ ಹಾಕು, ಅಣ್ಣ 5,000 ರೂಪಾಯಿ ತರ ಹಾಕು, ನಾಳೆ EMI ಇದೆ ಕಟ್ಟಬೇಕು. ಒಂದ್ ಫ್ರೆಂಡ್ 2 ದಿನ 3 ದಿನ ಸೆಂಡ್ ಮಾಡ್ತಾನೆ, ಏನಪ್ಪ ತಿಂಗಳ ಇದೆ ಅಂದ್ರೆ ನಂದು ಫ್ಯಾಮಿಲಿ ಇದೆ, ನಂದು ಕಮಿಟ್ಮೆಂಟ್ ಇದೆ, ನನಗೂ ನಿಂತರನೇ ಬೇರೆ ಕಡೆ ದುಡ್ಡು ಕೊಡಬೇಕು, ಬಾಡಿಗೆ ಕೊಡಬೇಕು, ಎಷ್ಟು ದಿನ ಅಂತ ಕೊಡ್ಬೇಕಂದ್ಮೇಲೆ ಅವಾಗ ಬೇಜಾರಾಗುತ್ತೆ, ಮನ್ಸಿಗೆ ನೋವಾಗುತ್ತೆ. ಯಾರ ಜೊತೆಗೆ ಅನ್ನೋನ್ ಪರ್ಸನ್ ಜೊತೆಗೆ ಸುಮ್ನೆ ಅವನ್ ಪಲ್ಸರ್ ತಗೊಂಡಿದ್ದಾನೆ, ಅವನು ಸ್ವಿಫ್ಟ್ ತಗೊಂಡಿದ್ದಾನೆ, ಅವನ್ ಫಾರ್ಚುನರ್ ತಗೊಂಡಿದ್ದಾನೆ, ನಾನು ಫಾರ್ಚುನರ್ ತಗೊಳಕ್ ಆಗಲ್ಲ, ನಾನ್ ನನ್ನ ಬಜೆಟ್ ನ ನೋಡ್ಕೋಬೇಕು. ಸೊ ಈ ತರ ಮಾಡ್ಬಿಟ್ಟು ಎಷ್ಟೋ ಹುಡುಗರು ಏನು ಆಗ್ತಾ ಇದಾರೆ, ಈ ಸುಮ್ನೆ ಮೊನ್ನೆ ಒಂದು ಸ್ಟಡಿ ಓದ್ತಿದ್ದೆ ನಾನು, ಈ ಮರ್ಸಿಡೀಸ್ ವೆಹಿಕಲ್ ಅಥವಾ BMW ಏನ್ ಪರ್ಚೇಸಿಂಗ್ ಆಗ್ತಾ ಇದೆ ನೋಡಿ, ಇದು ಆಲ್ಮೋಸ್ಟ್ ಇಂಡಿಯಾನಲ್ಲಿ 10 times ಜಾಸ್ತಿ ಆಗಿದೆ ಲಾಸ್ಟ್ 1 year ನಲ್ಲಿ. ಅದರದ್ದು ಒಂದು ರೀಸನ್ ಏನ್ ಕಂಪನಿದವ್ರು ಹೇಳ್ತಾರೆ ಅಂದ್ರೆ, ಅವ್ರ ಕಂಪನಿದವ್ರು ಏನ್ ಮಾಡ್ತಾ ಇದಾರೆ, ನೀವು ಯಾವ್ದೋ ಮರ್ಸಿಡೀಸ್ ಕಾರ್, ಮರ್ಸಿಡೀಸ್ ಬೆನ್ ಪರ್ಚೇಸ್ ಮಾಡಕ್ ಹೋಗಿದ್ರ, BMW ಶೋರೂಮ್ ಹೋದ್ರೆ ಅವರೇ ಒಂದು ಫೋಟೋಗ್ರಾಫರ್ ಇಟ್ಟಿದ್ದಾರೆ, ಅವರೇ ನಿಮಗೆ ಒಂದು ಬ್ಯೂಟಿಫುಲ್ ರೀಲ್ ಮಾಡ್ಕೊಡ್ತಾರೆ. ನೀವು ಒಂದು ಕೇಕ್ ಕಟ್ ಮಾಡ್ತಾ ಈ ತರ ಒಂದು ಕಾರ್ ಮೇಲೆ ನಿಂತಿದ್ದ ಬಟ್ಟೆನ ಹಿಂದೆ ತೆಗಿಯಕ್ಕೆ ಅದು ಮೂಮೆಂಟ್ 10 ಸೆಕೆಂಡ್. ಆ 10 ಸೆಕೆಂಡ್ ರೀಲ್ ನೀವು ಮಾಡಬೇಕು ಅಂತ ಏನ್ ಮಾಡ್ತೀರಾ, ಎಷ್ಟೋ ಸರ್ತಿ BMW ಪರ್ಚೇಸ್ ಮಾಡ್ತೀರಾ 2 ಕೋಟಿ 1 ಕೋಟಿ. ಆ 10 ಸೆಕೆಂಡ್ ವಿಡಿಯೋ ನಿಮ್ ಫ್ರೆಂಡ್ಸ್ ಏನೋ ನೀವು ವಾಟ್ಸ್ಆಪ್ ಸ್ಟೇಟಸ್, ಇನ್ಸ್ಟಾಗ್ರಾಮ್ ಸ್ಟೇಟಸ್ ಅಥವಾ ಒಂದು ಫೇಸ್ಬುಕ್ ನಲ್ಲಿ ಒಂದ್ 2 ದಿನ 3 ದಿನ ಜನ ನೋಡ್ತಾರೆ, ಅಯ್ಯೋ ಇವನ್ BMW ತಗೊಂಡಲ್ಲಪ್ಪ ಇರ್ಲಿ ಬಿಡು ಅಂತ. ಮತ್ತೆ ಒಂದ್ 3ನೇ ದಿನ 4ನೇ ದಿನ ಮರೆತು ಹೋಗ್ತಾರೆ. ಆಮೇಲೆ ಮೇನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದೆ, ತಿಂಗಳ ಯಾವಾಗ ನಿಮ್ಮ ಅಕೌಂಟ್ ದಿಂದ 1.5 ಲಕ್ಷ 2 ಲಕ್ಷ 1.5 ಲಕ್ಷ 2 ಲಕ್ಷ ಕಟ್ ಆಗುತ್ತಲ್ಲ, ಅವಾಗ ನಿಮಗೆ ನೋವಾಗುತ್ತೆ. BMW ತಗೊಂಡು ಮನೆಯಲ್ಲಿ ಕೂತಿದೆ, ಯಾವಾಗೋ ತಿಂಗಳಿಗೆ ಒಂದ್ಸತಿ ನಾನು ತೆಗಿತಾ ಇದ್ದೀನಿ, ಅಷ್ಟು ನೀವು ಒಂದು ರೆಂಟ್ ದಿಂದ BMW ತಗೋಬಹುದು. ಹಾರ್ಡ್ಲಿ 25,000 30,000 ನಿಮ್ಮ ಒನ್ ಡೇ ನಲ್ಲಿ ಕೊಟ್ಟೇ ಕೊಡ್ತಾರಲ್ಲ, ಅಷ್ಟು ನೀವು ಇಂಟ್ರೆಸ್ಟ್ ಕಟ್ತಾ ಬ್ಯಾಂಕಿಗೆ, ಸುಮ್ನೆ ಅನ್ಎಕ್ಸ್ಪೆಕ್ಟೆಡ್ ಡಿಸೈರ್ ಮೈಂಡ್ ನಲ್ಲಿ ಕಟ್ಕೊಂಡು ಈ ತರ ಮಾಡಕ್ಕಿಂತ ಸೊ ಅನ್ನೆಸೆಸರಿ ಮೈಂಡ್ ನ ಸ್ಟ್ರೆಸ್ ಮಾಡಿಬಿಟ್ಟು ಈ ತರ ಸಮಸ್ಯೆ ಆಗ್ತಾ ಇದೆ. ಸೊ ಯಂಗ್ ಏಜ್ ನಲ್ಲಿ ತುಂಬಾ ಏನಿದೆ ಅಕ್ಯೂಟ್ ಎರೆಕ್ಟೈಲ್ ಡಿಸ್ಫಂಕ್ಷನ್, ಅದನ್ನು ಎದ್ದಿದ್ದ ಸ್ಟ್ರೆಸ್ ದಿಂದ. ಆ ಸ್ಟ್ರೆಸ್ ನ ನೀವು ಎಷ್ಟೈತಷ್ಟು ಕಡಿಮೆ ಮಾಡಿ. ಇವಾಗ ಎಲ್ಲಕ್ಕಿಂತ ಶ್ರೀಮಂತ ಯಾರಂದರೆ ಅವನಿಗೆ ಫಸ್ಟ್ ದಿಂದ 5th ವರೆಗೆ ಯಾವ್ದೋ ರೀತಿ ಯಾವ್ದು EMI ಕಟ್ಟೋದಿಲ್ಲ, ಅವನ ಎಲ್ಲಕ್ಕಿಂತ ಶ್ರೀಮಂತ ಅವನೇ ಹೇಳ್ಬೇಕಂದ್ರೆ. ಯಾರಿಗೂ EMI ಕಟ್ಟೋದಿರಬಾರ್ದು, ಅವನು ಬರೀ ಬಾಡಿಗೆ ಮನೆಯಲ್ಲಿ ಪರವಾಗಿಲ್ಲ, EMI ಕೊಡೋದಿರಬಾರ್ದು. ಸೊ ಎಷ್ಟೈತಷ್ಟು ಸ್ಟ್ರೆಸ್ ನ ಕಡಿಮೆ ಮಾಡ್ಕೊಳ್ಳಿ. ಆಮೇಲೆ ಮತ್ತೊಂದು ಏನಿದೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇಲ್ಲಿ ಏನಂದ್ರೆ ಟ್ರಾಮ್ಯಾಟಿಕ್ ಏನಂದ್ರೆ, ನೀವು ಸಣ್ಣವಿದ್ದಾಗ ಏನೋ ತೋಟನಲ್ಲಿ ಕೆಲಸ ಮಾಡುವಾಗ ಡ್ಯಾಮೇಜ್, ಒಂದು ಬಾಲ್ ಹತ್ತು ಅಥವಾ ಏನೋ ಒಂದು ಡ್ಯಾಮೇಜ್ ಆಯ್ತು ಆ ಪರ್ಟಿಕ್ಯುಲರ್ ಪ್ರೈವೇಟ್ ಪಾರ್ಟ್ಗೆ, ಅವಾಗ ಏನಾಗುತ್ತೆ ಅಲ್ಲಿ ಸ್ವಲ್ಪ ಊತ ಬಂದಿರುತ್ತೆ. ಸಮ್ ಟೈಮ್ ಊತ ಬಂದಿದ್ದು ಬೇಗ ಹಿಡಿಯಲ್ಲ, ಅದರಿಂದ ರಕ್ತ ಸಪ್ಲೈ ಸ್ವಲ್ಪ ಬ್ಲಾಕ್ ಮಾಡುತ್ತೆ, ನರ್ವ್ ಡ್ಯಾಮೇಜ್ ಆಗುತ್ತೆ, ಅದರಿಂದನೂ ಉದ್ರೇಕ ಬರಲ್ಲ. ಸೊ ಈ ತರ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ನಿಮೂರಿಕೆಯ ಸಮಸ್ಯೆ. ನಾನು ಸ್ವಲ್ಪ ಬ್ರೀಫ್ ಮಾಡ್ತಾ ಅದು ಲಾಂಗ್ ವಿಡಿಯೋ ಆಯ್ತು, ಪರವಾಗಿಲ್ಲ.